ದೇವರು ಸತ್ಯವೇದದಲ್ಲಿ ಬೈಬಲಲ್ಲಿ ಯೇಸು ಸ್ವಾಮಿ ಕೂಡ ಮುಂದಾಗೋ ಸಂಗತಿಯನ್ನು ಪ್ರವಾದನೆ ಮೂಲಕ ತಿಳಿಸಿದ್ದಾರೆ. ಏನಾಗುತ್ತೆ, ಅನೇಕರು ಬಂದು ನಿಮ್ಮನ್ನು ನಾನೂ ಕ್ರಿಸ್ತನವನೆಂದು ಹೇಳಿ ಮೋಸಗೊಳಿಸಾರು. ಎಚ್ಚರಿಕೆ ಆಗಿರ್ರಿ. ನಾವು ಯಾರಾದರೂ ದೇವರ ಬಗ್ಗೆ, ದೇವರ ಆಲೋಚನೆ ಆತನ ನಂಬಿದ್ದೇವೆ ಅಂತ ನಮ್ಮ ಮನೇಲಿ ಯಾರಾದರೂ ಬಂದು ಕೇಳುವಾಗಲೂ ಬಹಳ ಬೇಗ ನಂಬ್ಕೊಳ್ತೇವೆ. ಯಾರು ಏನು ಹೇಳ್ತಾರೋ ಬೇಗ ಅವರ ಮಾತನ್ನು ಕೇಳ್ತೇವೆ. ಆದರೆ ದೇವರು ಹೇಳ್ತಾರೆ, ನನ್ನ ಆ ಒಂದು ಕಡೆಯ ದಿವಸಗಳಲ್ಲಿ ನನ್ನ ಹೆಸರನ್ನು ಹೇಳಿಕೊಂಡು ಅನೇಕರು ಬಂದು ನಿಮ್ಮನ್ನು ಮೋಸ ಮಾಡ್ತಾರೆ. ಆದ್ದರಿಂದ ಎಚ್ಚರವಾಗ್ರಿ. ನಾನು ಕ್ರಿಸ್ತನವನು. ಹಾಗಾದರೆ ಯಾರನ್ನು ನಂಬೋದು? ಯಾರು ಸೇವಕರು, ಯಾರು ಸೇವಕಿ, ಯಾರು ನಿಜವಾದ ಪ್ರವಾದಿ, ಯಾರು ನಿಜವಾಗ್ಲೂ ಅವರು ಪ್ರವಾದನೆ ಹೇಳ್ತಾ ಇದ್ದಾರೆ? ನಿಜವಾಗುತ್ತಾ? ನಿಜನಾ? ಇವರು ನಿಜವಾಗ್ಲೂ ದೇವರ ಪ್ರವಾದಿನ? ಹೇಗೆ ಗುರುತಿಡ್ತೀರಾ? ಇವರು ದೇವರ ಆರಿಸಿದ ಸೇವಕರ? ಇವರಲ್ಲಿ ಪವಿತ್ರಾತ್ಮ ಇದ್ದಾರಾ? ಹೀಗೆಲ್ಲ ಬಿಲಿವರ್ಸ್ಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟದ ದಿನಗಳು ಈ ಅಂತ್ಯ ದಿನ. ಇದು ಸುಳ್ಳು ಬೋಧಕರ, ಇಲ್ಲ ಸತ್ಯವಾಗಿ ಇವರು ಬೋಧನೆ ಮಾಡ್ತಿರೋದು ನಿಜಾನ? ಇವರು ದೇವರ ಆರಿಸಲ್ಪಟ್ಟಂಥ ಬೋಧಕರ? ಇದೆಲ್ಲವನ್ನ ಕರ್ತನ ಆತ್ಮನೇ ತಿಳಿಸೋದು.